ಪ್ರಗತಿ ಹೊಂದಿದೆ, ಅಭಿವೃದ್ಧಿಯಾಗಿದೆ ಈ ಸ್ಥಾನ. ಶೈಕ್ಷಣಿಕವಾಗಿ ಕೂಡ ತನ್ನ ಸಮಾಜಕ್ಕೆ ಕೊಡುಗೆ ಮಾಡಬೇಕು, ಜಾಗೃತಿ ಮಾಡಬೇಕು. ಸರ್ಕಾರದ ಹಲವಾರು ಸಮಸ್ಯೆಗಳಿಗೆ ದನಿ ಎತ್ತಲಿಕ್ಕೆ ಈ ಒಂದು ಸ್ಥಾನ ಏನು ಸೋರಗೊಂಡನಕೊಪ್ಪ ನಿರ್ಮಿತವಾಗಿರುವಂಥ ಸೇವಾಲಾಲ್ ಅವರ ಈ ಆಶ್ರಮ ಬಹುಶಃ ರಾಜ್ಯದಲ್ಲಿ ಒಂದು ಮಾದರಿಯಾಗಿರುವಂಥ ಆಶ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗಾಗಲೇ ಹಲವಾರು ಸರ್ಕಾರಗಳು ಬಂದಾಗ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಮಾಡಬೇಕಾಗುತ್ತೆ. ನಮ್ಮ ಸರ್ಕಾರ ಹಿಂದೆ 13ರಿಂದ ಕೂಡ ಸಾಕಷ್ಟು ಈ ಆಶ್ರಮ ಮಠವನ್ನು ಪ್ರಗತಿ ಮಾಡಲಿಕ್ಕೆ ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಅದಾದ ನಂತರ ಎಲ್ಲ ಬಂದ ಸರ್ಕಾರಗಳು ಕೂಡ ಈ ಮಠದ ಪ್ರಗತಿಗೆ ಗಮನ ಹರಿಸುವಂಥ ಪ್ರಯತ್ನ ಮಾಡಿದೆ. ಈಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ಮಠಕ್ಕೆ ಮತ್ತೆ ಹೆಚ್ಚಿನ ಯೋಜನೆಗಳನ್ನು ಕೊಡಬೇಕಂತ ಕಲ್ಪನೆ ಮಾಡಿದ್ದೇವೆ. ಅದನ್ನು ಸನ್ಮಾನ್ಯ ಮಾದೇವಪ್ಪನವರು ಘೋಷಣೆ ಮಾಡ್ತಾರೆ, ಏನೇನು ಕೊಡ್ತಾ ಇದ್ದೀವಿ ಅಂತೇಳಿ. ಸೊ ಆಯಾ ಸರ್ಕಾರದ ಕರ್ತವ್ಯಗಳಾಗಿದೆ. ಶೋಷಿತ ಸಮುದಾಯಗಳನ್ನು ಧ್ವನಿ ಕೊಡಬೇಕು, ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಪ್ರಯತ್ನ ಮಾಡಿದೆ ಸರ್ಕಾರದ ಉದ್ದೇಶ. ಹೀಗಾಗಿ ಬಂಜಾರ ಸಮುದಾಯ ಇಡೀ ದೇಶದಲ್ಲಿ ಇರುವಂಥ ಒಂದು ಸಮುದಾಯ ತನ್ನ ಕಠಿಣ ಪ್ರಯತ್ನದಿಂದ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದರೆ ಯಶಸ್ವಿ ಕೂಡ ಆಗಿದಿರ್ತಾರೆ. ಆದರೆ ಇನ್ನೂ ಭಾಳಷ್ಟು ಜನಕ್ಕೆ ಶಿಕ್ಷಣ ಕೊಡಬೇಕಾಗಿದೆ, ಅವರು ಕೂಡ ಮುಖ್ಯವಾಹಿನಿಗೆ ತರಬೇಕಾದ್ದು ಈ ಕೇಂದ್ರದ ಉದ್ದೇಶ, ಸಮುದಾಯದ ಉದ್ದೇಶ ಅಂತ ನಾವು ಭಾವಿಸ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಸೇವಾಲಾಲ್ ಅವರ ಪ್ರಯತ್ನದ ಈ ಸಮುದಾಯ ನಿರ್ಮಾಣ ಆಗಿದೆ. ಅವರೇನು ಕಷ್ಟಪಟ್ಟಿದ್ದಾರೆ, ಅದಕ್ಕೆ ಪ್ರತೀಕವಾಗಿ ನಾವು ಈ ಸಮುದಾಯವನ್ನು ಬೆಳೆಸಬೇಕಾಗಿದೆ. ಮೇಲೆತ್ತಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದ್ರ ಜೊತೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಜೊತೆ ಇದನ್ನು ಮಾತನ್ನು ಹೇಳಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ತಾವೆಲ್ಲ ವಿಶೇಷವಾಗಿ ಸರ್ಕಾರದಿಂದ ಭಾಳಷ್ಟು ಸೌಲಭ್ಯಗಳು ಈ ಸಮುದಾಯಕ್ಕೆ ಸಿಗಬೇಕಾಗಿದೆ. ಆ ಕೊಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಖಂಡಿತವಾಗಿ ನಿಮ್ಮ ಜೊತೆ ಇರ್ತದೆ ಅನ್ನೋ ಮಾತನ್ನು ಹೇಳುತ್ತಾ, ವಿಶೇಷವಾಗಿ ನಮ್ಮ ಶಾಸಕರು ರುದ್ರಪ್ಪ ಲಂಬಾಣಿ ಅವರು ಒಂದು ರಸ್ತೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇಲ್ಲಿ ಮಠಕ್ಕೆ ಬರಲಿಕ್ಕೆ ರಸ್ತೆ ಬಹಳ ದಿನಗಳ ಬೇಡಿಕೆ ಅಂತ, ಅದನ್ನು ಬರುವಂಥ ಬಜೆಟ್ನಲ್ಲಿ ಮಾಡಿಕೊಡ್ತೀವಿ ಅನ್ನೋ ಮಾತಿನ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಮಾಡ್ತೇನೆ. ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಯಾವಾಗಲೂ ಸುಧಾ ಬನ್ನಿ, ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಪರಿಹಾರ ಮಾಡುವಂಥ ಅದಕ್ಕೆ ಕಾಯಕಲ್ಪ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಸಮುದಾಯ ಇನ್ನೂ ಮುಖ್ಯವಾಹಿನಿಗೆ ಬರಬೇಕು, ಎಲ್ಲ ರೀತಿಯಿಂದ ಸೌಲಭ್ಯಗಳು ಸಿಗಬೇಕು ಅನ್ನುವ ಆಸೆ ಸಂಘ ಸೇವಾಲಾಲ್ ಅವ್ರದ್ದು ಆಗಿದೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಈ ಜಯಂತಿ ಯಶಸ್ವಿ ಆಗಲಿ. ಈ ಜಾತ್ರೆ ಕೇವಲ ಜಾತ್ರೆಯಾಗಿ ಉಳಿಬಾರ್ದು, ನಮ್ಮ ಸಮುದಾಯದ ಪ್ರಗತಿಯ ತೂಕ ಮಾಡುವಂಥ ಅಳತೆ ಮಾಡುವಂಥ ಜಾತ್ರೆ ಆಗಬೇಕು. ಈ ಸಾರಿ ನಾವು ಎಷ್ಟು ಪ್ರಗತಿ ಹೊಂದಿದ್ದೇವೆ, ಮುಂದಿನ ಸಾರಿ ನಾವು ಎಷ್ಟು ಇನ್ನೂ ಹೋಗಬೇಕು, ನಮ್ಮ ಮಕ್ಕಳು ಎಷ್ಟು KS, IAS, IPS ಪಾಸ್ ಆಗಿರೋ ಮಟ್ಟಕ್ಕೆ ಈ ಜಾತ್ರೆಯ ವೇದಿಕೆ ನಮಗೆ ಲಭ್ಯ ಆಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಶಿಕ್ಷಣ ಒಂದೇ ನಮಗೆ ದಾರಿ ತೋರಿಸುವಂಥದ್ದು. ಇವತ್ತು ನಮಗೆ 70 ವರ್ಷಗಳ ನಂತರ ನಮಗೆಲ್ಲ ಶಿಕ್ಷಣ ಪಡೀಲಿಕ್ಕೆ ಅವಕಾಶ ಸಿಕ್ಕಿದೆ, ಅದು ಸಂವಿಧಾನದ ಮೂಲಕ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಇವತ್ತು ನಾವು ಶಿಕ್ಷಣ ಪಡಿತಾ ಇದ್ದೀವಿ, ರಾಜಕೀಯವಾಗಿ ಬಂದಿದ್ದೇವೆ, ಸಾಮಾಜಿಕವಾಗಿ ಬೆಳೀತಾ ಇದ್ದೇವೆ, ಆರ್ಥಿಕವಾಗಿ ಇವತ್ತು ಕೂಡ ಬೆಳೀಲಿಕ್ಕೆ ನಮ್ಮ ಸಂವಿಧಾನ ನಮಗೆ ಅವಕಾಶ ಕೊಟ್ಟಿದೆ. ಆ ಸಂವಿಧಾನ ರಕ್ಷಣೆ ಮಾಡೋದು ನಿಮ್ಮೆಲ್ಲರ ಕರ್ತವ್ಯ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ಸೇವಾಲಾಲ್ ಜಯಂತಿ ಯಶಸ್ವಿ ಆಗಲಿ, ತಾವೆಲ್ಲ ಮುಖ್ಯವಾಹಿನಿ ಬರಲಿ ಅಂತ ಹೇಳ್ತಾ ಮಾತು ಮುಗಿಸಿ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.